ರಾಮಸ್ತುತಿ ಮಾತ್ರ ಅಲ್ಲ, ಹನುಮಂತ ಸೀತೆಯ ಸ್ತುತಿಯನ್ನು ಮಾಡಿದ್ದ, ಅದು ಅಪೂರ್ವ, ಸಿಗುವುದಿಲ್ಲ. ಅದನ್ನು ಮತ್ತೆ ತಂದಾಕಿದ್ದೇನೆ. ಜಾನಕಿತ್ವಾಂ ನಮಸ್ಯಾಮಿ ಸರ್ವಪಾಪ ಪ್ರಣಾಶಿನಿ. 40 ವಿಶೇಷಣಗಳು ಇಲ್ಲಿ ಇವೆ. ಸೀತೆಯ ಬಗ್ಗೆಯೂ ಭಾಳ ಚಂದವಾಗಿದೆ. ದಾರಿದ್ರ್ಯ ರಣ ಸಂಹಾರತ್ರೀಂ ಭಕ್ತಾನಾಂ ಇಷ್ಟದಾಯಿನಿ. ಅವಳು ಲಕ್ಷ್ಮೀ ಐಶ್ವರ್ಯರಾಣಿ ಗೊತ್ತಾಗಲಿಕ್ಕೆ ಮೊದಲೇ ಬಡತನವನ್ನು ನೀಗಿಸುವವಳು ಅಂತಲೇ ಶುರು ಮಾಡ್ತಾನೆ. ವಿದೇಹರಾಜತನಯಾಂ ರಾಘವಾನಂದಗಾರಿಣೀಂ ಭೂಮೇಹಿ ದ್ವೈತರಂ ವಿದ್ಯಾ ನಮಾಮಿ ಪ್ರಕೃತಿಂ ಶಿವಾಂ ಪೌಲಸ್ತ್ಯೈಶ್ವರ್ಯ ಸಂಹರತ್ರೀಂ ಭಕ್ತಾಭೀಷ್ಟಾಂ ಸರಸ್ವತೀಂ ಪತಿವ್ರತಾ ಧುರೀಣಾಂ ತ್ವಾಂ ನಮಾಮಿ ಜನಕಾತ್ಮಜಾಂ ಅನುಗ್ರಹ ಪರಾಂ ವೃದ್ಧಿಂ ಅನಗಾಂ ಹರಿವಲ್ಲಭಾಂ ಆತ್ಮವಿದ್ಯಾಂ ತ್ರಯೀರೂಪಾಂ. ಏನು ಚೆನ್ನಾಗಿದೆ ನೋಡಿ. ಉಮಾರೂಪಾಂ ನಮಾಮಿ, ಪರಮಾತ್ಮನ ವಿದ್ಯೆ ಅದು ವೇದಸ್ವರೂಪ, ತ್ರಯೀರೂಪ. ಉತ್ತಮವಾದಂಥ ಜ್ಞಾನವನ್ನು ಕೊಡುವಂಥದ್ದು ಉಮಾರೂಪ. ಉಮಾರೂಪ ಅಂದರೆ ಉತ್ಕೃಷ್ಟ ಜ್ಞಾನ ಅಂತ ಅರ್ಥ. ಇದ್ದಾಗೆ, ಪ್ರಮಾಣ ಇದ್ದಾಗೆ ಅಂತ ನಿನ್ನನ್ನು ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಪ್ರಸಾದಾಭಿಮುಖೀಂ ಲಕ್ಷ್ಮೀಂ ಕ್ಷೀರಾಬ್ಧಿತನಯಾಂ ಶುಭಾಂ. ಶುದ್ಧವಾದ ಲಕ್ಷ್ಮೀ ಅಂತ ಹೇಳಲಿಕ್ಕೋಸ್ಕರ ಪದಗಳೆಲ್ಲ ಇಲ್ಲಿ ಬಂದಿವೆ. ನಮಾಮಿ ಚಂದ್ರಭಗಿನೀಂ ಸೀತಾಂ ಸರ್ವಾಂಗಸುಂದರೀಂ ನಮಾಮಿ ಧರ್ಮನಿಲಯಾಂ ಕರುಣಾಂ ವೇದಮಾತರಂ ಪದ್ಮಾಲಯಾಂ ಪದ್ಮಾಸ್ತಾಂ ವಿಷ್ಣುವಶ್ಚ ತಲಾಲಯಾಂ ನಮಾಮಿ ಚಂದ್ರನಿಲಯಾಂ ಸೀತಾಂ ಚಂದ್ರನಿಭಾನನಾಂ ಆಹ್ಲಾದರೂಪಿಣೀಂ ಸಿದ್ಧಿಂ ಶಿವಾಂ ಶಿವಕರೀಂ ಸತೀಂ ನಮಾಮಿ ವಿಶ್ವಜನನೀಂ ರಾಮಚಂದ್ರೇಷ್ಟವಲ್ಲಭಾಂ ಸೀತಾಂ ಸರ್ವಾನವದ್ಯಾಂಗಿಂ ಭಜಾಮಿ ಸತತಂ ಪ್ರದಾ. ಇದು ಅಲ್ಲಿದ್ದೆ ಪುರಾಣದ್ದು ಸೀತಾಸ್ತುತಿ. ಬಹಳ ಚಂದವಾಗಿ ಆಕೆ ಭೂದೇವಿ ಆದ್ದರಿಂದ ಕೌಶೇಯ ರಕ್ತವಸನಾಂ ಅರವಿಂದ ನೇತ್ರಾಂ ಪಾಶಾಂಕುಶಾಭಯವರೋದ್ಯತ ಪದ್ಮಹಸ್ತಾಂ ಅಂತ ಅವಳ ಲಕ್ಷಣ. ಹಾಗೆ ಅದೇ ಲಕ್ಷಣದಲ್ಲಿ ಆಕೆಯ ಚಿತ್ರವನ್ನು ಕೊಟ್ಟಿದೆ.